ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆದ್ದು ನಾನು ಟ್ರೈನ್ ಟಿಕೆಟ್ ತೊಗೊಂಡು ಮೈಸೂರು ಕಡೆ ಹೊರಟೆ. ಹೋಗ್ಬೇಕಾದ್ರೆ ಟ್ರೈನಲ್ಲಿ ಮದ್ದೂರು ವಡೆ ಬಂತು, ತಿನ್ಕೊಂಡು ಹೊರಡ್ತಾ ಇದ್ದೆ. ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ನಮಗೆ ಮೈಸೂರು ಬಂದೇ ಬಿಡ್ತು. ಟ್ರೈನ್ ಇಳಿದು ಬಸ್ ಕತ್ಕೊಂಡು ಬಸ್ ಟಿಕೆಟ್ ತೊಗೊಂಡು ಟ್ರೈನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕತ್ತೇ ಬಿಟ್ಟೆ. ಏನು ಹೋಗ್ತಾ ಇದ್ದಂಗೆ ಎಂಟ್ರಿ ಆಯಿತು. ಹಾಯ್ ಫ್ರೆಂಡ್ಸ್, ಮೈಸೂರಿಗೆ ಬಂದಿದ್ದೀನಿ. ಬನ್ನಿ ಮೈಸೂರು ನೋಡಿಸ್ತೀನಿ. ಚಾಮುಂಡಿ ಬೆಟ್ಟ ಹೋಗ್ತಾ ಇದ್ದಂಗೆ ನಮಗೆ ಸಿಗುತ್ತೆ ಮಹೇಶಾಸುರ ಸ್ಟ್ಯಾಚು ಒಂದು. ಅದನ್ನ ನೋಡ್ಕೊಂಡು ಒಳಗಡೆ ಕ್ಯೂವಲ್ಲಿ ಹೋದ್ರೆ ಎಷ್ಟು ಜನ ಬಂದಿದ್ದು ಅಂದರೆ ಯಪ್ಪ, ಏನಕ್ಕರ ಬಂದು ಕ್ಯೂವಲ್ಲಿ ಅಂತ ಅನಿಸ್ತಿತ್ತು. ಇನ್ನೊಂದು ಕಡೆ ನೋಡಿದರೆ 2,000 ಒಂದು ಟಿಕೆಟ್ಗೆ. ನಾವೆಲ್ಲ VIP ದರ್ಶನ ಮಾಡಲ್ಲ. ಸೊ ಇದು ಬಂದು ದೇವಸ್ಥಾನದ ಎಂಟ್ರಿ ಆಗಿತ್ತು. ಸೊ ನಾವೊಂದು ಧರ್ಮ ದರ್ಶನದಲ್ಲೇ ಹೊರಟೋದ್ವಿ. ಎಲ್ಲೋದ್ರೂ ಅದು ಒಂಥರ ನಮಗೆ ಜನ್ಮಸಿದ್ಧ ಧರ್ಮ ದರ್ಶನವೇ. ಸೊ ಅದೇ ದರ್ಶನದಲ್ಲಿ ಅದೇ ಒಂದು ಸರದಿ ಸಾಲಿನಲ್ಲಿ ಹೊರಟ್ವಿ. ಹೋಗ್ತಾ ಇರ್ಬೇಕಾದ್ರೆ ಇಷ್ಟೆಲ್ಲ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಡೆಕೋರೇಷನ್ನು. ಟೆಂಪಲಲ್ಲಿ ತುಂಬ ಸಕ್ಕತ್ತಾಗಿತ್ತು ನೋಡೋಕ್ಕೆ. ನೋಡ್ತಾ ಇದ್ದರೆ ಒಂಥರ ಮೈ ರೋಮಾಂಚನ ಆಗೋಯ್ತು. ಅಷ್ಟು ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು. ಸೊ ಅಲಂಕಾರ ಚೆನ್ನಾಗಿ ಮಾಡಿದರು. ಹಂಗೆ ನೋಡ್ತಾ ವಿಡಿಯೋ ಮಾಡ್ಕೊಂಡು ಹೊರಟೆ. ಒಳಗೆ ಹೋಗ್ತಾ ಇದ್ರಿ ಎಷ್ಟು ಜನ ಇದ್ರು ಅಂದರೆ ದೇವಸ್ಥಾನದಲ್ಲಿ ಅಪ್ಪ. ಆಷಾಢ ಮಾಸ ಭಾನುವಾರನೇ ಈ ಥರ ಜನ ಇದ್ದಾರೆ. ಇನ್ನು ಶುಕ್ರವಾರ ಬಂದುಬಿಟ್ರೆ ಅಷ್ಟೇ ಕತೆ. ಆದರೂ ತುಂಬ ಜನ ಇದ್ದಾರೆ. ಸೊ ಸಖತ್ ಕ್ಲೌಡ್ ಇತ್ತು. ಸೊ ಹಂಗೋ ಬೇಗ ದರ್ಶನ ಆಗೋಯ್ತು ನನಗಂತೂ. ಸೊ ಇದು ಒಂದು ಕ್ಯೂವಲ್ಲಿ ಹೋಗ್ತಾ ಇದ್ವಿ ಒಳಗಡೆ. ಟೆಂಪಲ್ ಒಳಗಡೆ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಡಿ ಜನ. ಅದ್ಭುತವಾಗಿತ್ತು. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷವೂ ಒಂದೊಂದು ಥರ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಸೊ ಇದೆಲ್ಲ ನಮ್ಮ ತರಕಾರಿಗಳನ್ನ ತೊಗೊಂಡ್ಬಿಟ್ಟು ತರಕಾರಿ ಮತ್ತು ಹೂವುಗಳಿಂದ ಅಲಂಕಾರ ಮಾಡಿರೋದು. ಸೊ ಮುಂದೆ ನಿಮಗೆ ಹೋಗ್ತಾ ನೋಡಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡಿದ್ದಾರೆ. ಹೊರಗಡೆ ನೋಡಿಸ್ತೀನಿ ಅದನ್ನು. ಸೊ ಇದೆಲ್ಲ ಹೂವಿನ ಅಲಂಕಾರ. ಬನ್ನಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ದೇವಸ್ಥಾನ. ತಾಯಿ ಚಾಮುಂಡೇಶ್ವರಿ ಟೆಂಪಲ್. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೌ ಇಲ್ಲಂತೆ ಫ್ರೆಂಡ್ಸ್. ವಿಡಿಯೋ ಎಲ್ಲ ಮಾಡೋಂಗಿಲ್ಲಂತೆ. ತುಂಬ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊಬೈಲ್ ಏನಾದ್ರು ಕಸ್ಕೊಂಡ್ರೆ ಅಷ್ಟೇ ಉಂಡಿಗೆ ಅಂತ ಹೇಳ್ತಿದ್ದಾರೆ. ಸೊ ಅಲೌನ್ಸು ಮಾಡ್ತಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೇನಂತಾರೆ ಅಂದ್ರೆ ಬಂಡ್ ಧೈರ್ಯ ಅಂತ ಹೇಳ್ತಾರೆ. ಸೊ ಬಂಡ್ ಧೈರ್ಯ ಮಾಡಿ ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ಇದು ಏನಂದರೆ ಒಂದ್ಸತಿ ಆಲ್ರೆಡಿ ದರ್ಶನಕ್ಕೆ ಹೋಗಿ ಬಂದಿದ್ದೀನಿ. ಇವಾಗ ಬಂದ್ಬಿಟ್ಟು ಆಚೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಇನ್ನೊಂದ್ಸತಿ ದರ್ಶನಕ್ಕೆ ಹೋಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಒಳಗಡೆ ವಿಡಿಯೋ ಮಾಡಿರಲಿಲ್ಲ. ಸೊ ಇನ್ನೊಂದ್ಸತಿ ಹೊರಟೆ. ಸೊ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡೆ. ಕೊನೆಗೂ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಅದನ್ನ ಸ್ಲೋ ಮೋಷನಲ್ಲಿ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಡ್ಬಿಡಿ ಅಷ್ಟೇ. ಹಿಂಗೋ 2ನೇ ರೌಂಡಲ್ಲಿ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಅದನ್ನ ನೋಡಿಸ್ತೇನೆ ನಿಮಗೆ. ಸೊ ಮತ್ತೆ ಹೊರಗಡೆ ಬಂದು ಇನ್ನೊಂದ್ಸತಿ ತಿರ್ಗಾ ಎಲ್ಲ ದೇವಸ್ಥಾನದಲ್ಲಿ ಫುಲ್ ಡೆಕೋರೇಷನ್ ಮಾಡಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಇದೆ ಫ್ರೆಂಡ್ಸ್. ಎಲ್ಲ ತರಕಾರಿಗಳಲ್ಲೆಲ್ಲ ಡೆಕೋರೇಟ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಆಚೆ ಬರ್ತೀವಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ತರಕಾರಿಗಳದ್ದು. ಮತ್ತು ತಿರ್ಗಾ ಇನ್ನೊಂದೆರಡು ವೀಡಿಯೋಗಳು ಹಾಕ್ತೀನಿ ನೋಡಿ, ಕ್ಲಿಪ್ಸ್. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿಂದ ಆಚೆಗೆ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ ಫ್ರೆಂಡ್ಸ್ ನನಗೆ. ಇಲ್ಲಿ ದೇವಸ್ಥಾನದಲ್ಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ರು. ಸೊ ನೋಡಿಕೊಂಡು ಇಲ್ಲಿ ಅಮ್ಮನವ್ರದ್ದು ಫೋಟೋ ಪೂಜೆ ಮಾಡಿದ್ದಾರೆ. ಬನ್ನಿ ನೋಡಿಸ್ತೀನಿ. ಆಚೆ ಬರ್ತಿದ್ದೀನಿ ನೋಡ್ಕೊಂಡು ಎಂಟ್ರೆನ್ಸ್ ಈ ಥರ ಎಲ್ಲ ಇವಾಗ ಬನ್ನಿ ಮುಂದೆ ಆಚೆ ಹೋಗ್ಬಿಟ್ಟು ಎಂಟ್ರೆನ್ಸಲ್ಲಿ ಒಂದು ಕ್ಲಿಪ್ ಹಾಕಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿತ್ತು. ಈ ವರ್ಷ ಶ್ರಾವಣದಲ್ಲಿ ಡೆಕೋರೇಷನ್ ಹಾಕಿದ್ದಾರೆ. ಸೊ
Chirmal Nursery. Thanks for watching my video. It is day of the vlog. Thanks for watching. Thank you guys. ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್.